ಹಾಯ್ ಗಾಯ್ಸ್, ನಿಮಗೆ ಗೊತ್ತೇನು ಇವತ್ತು ನಮ್ಮ ಮನೆಗೆ ಏನು ಮಾಡ್ಬಿಟ್ಟಿವಿ? ದೋಸೆ ಮಾಡ್ಬಿಟ್ಟಿವಿ. ಬರ್ರಿ ನಾನು ನಿಮಗೆ ದೋಸೆ ಹೆಂಗೆ ಮಾಡೋದು ತೋರಿಸ್ತೀನಿ. ಪೈಲ ಆಯ್ತಲ್ಲ ನಾವು ಗ್ಯಾಸ್ ಸ್ಟಾರ್ಟ್ ಮಾಡಬೇಕು. ಗ್ಯಾಸ್ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಗೊತ್ತೈತೇನು? ಗ್ಯಾಸ್ ಪೈಲ ಹಿಂಗೆ ಇದ್ದಿದ್ದು ಹಿಂಗೆ ತಿರುಗಬೇಕು. ಆಮೇಲೆ ಐತಲ್ಲ ಇದು ಲೈಟರ್ ಅಂತಾರೆ, ಇದನ್ನು ಹಿಂಗೆ ಮಾಡಿ ಹಿಂಗೆ ಬತ್ಬಿಡ್ಬೇಕು. ಇದು ಗ್ಯಾಸ್ ಸ್ಟಾರ್ಟ್ ಆಗಿಬಿಡ್ತದೆ. ಹಿಂಗೆ ಕಾಣ್ತದೆ ಗ್ಯಾಸ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ಐತಲ್ಲ ನಾವು ದೋಸೆ ಮಾಡತ್ತೀವಂದ್ರೆ ಫಸ್ಟ್ ಇಂಗ್ರೀಡಿಯೆಂಟ್ ನಮಗೆ ಏನು ಬೇಕು ಮಟೀರಿಯಲ್ ಅಂದ್ರೆ ದೋಸೆದ ಹಂಚು. ಸೊ ದಿಸ್ ಈಸ್ ದೋಸೆದ ಹಂಚ್. ಇದನ್ನು ದೋಸೆದ ಹಂಚ್ ಅಂತ ಕರೀತಾರೆ. ಇದನ್ನು ನಾವು ಪೈಲ ಏನು ಮಾಡ್ಬೇಕಂದ್ರೆ ಕಾಯಿಸ್ಬೇಕು. ಸೊ ಇದು ಹಿಂಗೆ ಮುಟ್ಟಿ ನೋಡ್ಬೇಕು, ಅಂದ್ರೆ ಪೂರಾ ಅಷ್ಟೇನು ಮುಟ್ಬೇಡ್ರಿ, ಅದು ಸುಟ್ಬಿಡ್ತದೆ ಕೈ. ಸ್ವಲ್ಪ ಹವಾ ಮೀನ್ ಹಾಟ್ ಏರ್ ಬರ್ತಿರ್ತದೆ, ಸ್ವಲ್ಪ ಕಾಯ್ದು ಹಂಗೆ ಅನಿಸ್ತಿರ್ತದೆ. ನಾವು ಇದನ್ನು ನೋಡ್ಬೇಕು. ಸೊ ಈಗ ನಮ್ಮದು ದೋಸೆದ ಹಂಚಕ್ಕೆ ಕಾಯ್ದು ಬಿಟ್ಟದ. ನಾವೀಗ ದೋಸೆ ಹೆಂಗೆ ಹಾಕೋದು ಅಂತ ಹೇಳಿದ್ ಗೊತ್ತೇ ನಿಮಗೆ? ಹಿಂಗೆ ದೋಸೆದು ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿ ಅದು ಮಾಡಿಟ್ಟಿರ್ತಾರೆ ದೋಸೆದ ಹಿಟ್ಟು. ನಮಗೆ ಇದನ್ನು ದೋಸೆ ಹಾಕೋದು ಚಮಚ ಅಂತ ಹೇಳ್ತಾರೆ. ಇದನ್ನು ಹಿಂಗೆ ಅಳ್ಗಾಡ್ಸ್ಬೇಕು ಪೈಲ ದೋಸೆದ ಹಿಟ್ಟು. ನಾನು ಹಿಂಗೆ ಅಳ್ಗಾಡ್ಸಾತೀನಿ ನೋಡ್ರಿ. ಆಮೇಲೆ ಸ್ವಲ್ಪ ಲೈಕ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಆಮೇಲೆ ಐತಲ್ಲ ಹಿಂಗೆ ತೊಗೋಬೇಕು ಸ್ವಲ್ಪ ಹಿಟ್ಟು. ಇದನ್ನು ಹಿಂಗೆ ಮಾಡಬೇಕು ಅಂದ್ರೆ ತಳಗೆ ಹನಿಯೇ ಬಿದ್ದುಬಿಡ್ತದೆ, ಗ್ಯಾಸ್ ಹೊಲಸಾಗ್ಬಿಡ್ತದೆ. ಹಿಂಗೆ ತೊಗೊಂಡು ಆಮೇಲೆ ಹಿಂಗೆ ನೋಡ್ರಿ ಈಗ ದೋಸೆ ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ನಾನು. ಹಿಂಗೆ ಹಾಕ್ಬೇಕು ದೋಸೆ ಪೈಲ. ಆಮೇಲೆ ಅದನ್ನು ಹಿಂಗೆ ಮಾಡಿಬಿಡ್ಬೇಕು. ದೋಸೆ ರೆಡಿ ಆಗಿಬಿಡ್ತದೆ. ಹಿಂಗೆ ಅದು ಸ್ವಲ್ಪ ಬೇಯಬೇಕು ದೋಸೆ. ಸೊ ವೇಟ್ ಮಾಡಮ್, 2 ನಿಮಿಷನಾಗ ಬೇಯ್ದುಬಿಡ್ತದೆ. ಇದನ್ನು ಏನಂತಾರಂದ್ರೆ ಇದು ದೋಸೆ ತೆಗಿಯೋದು ಚಮಚೆ ಅಂತಾರೆ. ಅಂದ್ರೆ ಇದನ್ನು ಹಿಂಗೆ ತೆಗೆದು ಹಿಂಗೆ ಹಾಕ್ಬಿಡೋದು ದೋಸೆದಾಗ. ಮತ್ತು ನಿಮಗೆ ಗೊತ್ತಾ ಇವತ್ತು ನಾವು ದೋಸೆದಾಗ ಏನು ಮಾಡಿಬಿಟ್ವಿ ಅಂದ್ರೆ ಬಟಾಟಿ ಪಲ್ಯ ಮಾಡಿಬಿಟ್ಟೆವು. ಪೊಟ್ಯಾಟೊ ಪಲ್ಯ. ಸೊ ಗೈಸ್ ಅದು ಹೆಂಗೆ ಕಾಣ್ತದೆ ನಿಮಗೆ ಗೊತ್ತೈತೆ? ಅದ್ರೊಳಗೆ ಬಟಾಣಿ ಮತ್ತು ಬಟಾಟಿ ಇದೆಲ್ಲ ಹಾಕ್ಬಿಟ್ಟಿರ್ತಾರೆ. ಅದು ಹಿಂಗೆ ಕಾಣ್ತದೆ. ಸೊ ನಮ್ಮ ದೋಸೆ ಹಿಂಗೆ ಸ್ವಲ್ಪ ಕೆಂಪು ಆಗಿಬಿಟ್ಟಂದ್ರೆ ನಾವು ಹಿಂಗೆ ಎತ್ಬಿಡ್ಬೇಕು. ನೋಡಿರಿ ಇದು ಕಟ್ಟಾಗತ್ತದ, ನಂಗೆ ಬರೋಂಗಿಲ್ಲ ಅಷ್ಟೆ. ಸೊ ನಾನು ಟ್ರೈ ಮಾಡತ್ತೀನಿ. ಹಿಂಗೆಲ್ಲ ತೆಗೆದ್ಬಿಡ್ಬೇಕು. ಇದನ್ನು ಹೊಳ್ಳು ಹಾಕ್ಬೇಕು ಅಂದ್ರೆ ಒಂದೇ ಸೈಡ್ ಬೇಯ್ದುಬಿಟ್ಟಿರ್ತೈತಿ, ಆಮೇಲೆ ಇನ್ನೊಂದು ಸೈಡ್ ಬೇಯ್ದುಬಿಡ್ತೈತಿ. ಇದನ್ನು 1-2 ನಿಮಿಷ ಬೇಯಿಸ್ಬಿಟ್ಟು ಬಂದರೆ ಮುಗಿದ್ಬಿಡ್ತದೆ, ನಮ್ಮ ದೋಸೆ ರೆಡಿ ಆಗಿಬಿಡ್ತದೆ. ತಿನ್ನಕ್ಕೆ ಮಸ್ತ್. ಹಿಂಗೆ ಮಾಡಿಬಿಡ್ಬೇಕು. ಹಿಂಗೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸುಡಾತಿಲ್ಲ ಆ ರೀತಿ. ಸೊ ನಾನು ಮುಟ್ಟಾತೀನಿ, ನೀವೆಲ್ಲ ಹಂಗೆ ಮುಟ್ಬೇಡ್ರಿ, ಅದು ಸುಟ್ಬಿಡ್ತದೆ ಕೈ, ನಿಮ್ಗೆ ಬ್ಯಾನ್ ಆಗಿಬಿಡ್ತದೆ. ಸೊ ನನ್ನ ದೋಸೆ ತಿನ್ನಕ್ಕೆ ಸವಿಯಲು ಸಿದ್ಧ. ಥ್ಯಾಂಕ್ ಯು ಎವ್ರಿಬಡಿ.